ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಮಸ್ಕಾರ. ಇವತ್ತು ನಿಮಗೆಲ್ಲ ಗೊತ್ತಿರೋಂಗೆ ಗುರುಪೂರ್ಣಿಮೆಯ ಆಚರಣೆಯನ್ನು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಗುರುಪೂರ್ಣಿಮೆಯನ್ನು ಆಷಾಢ ಮಾಸದ ಹುಣ್ಣಿಮೆಯ ದಿನದಿಂದ ನಾವೆಲ್ಲ ಆಚರಣೆ ಮಾಡುವಂತಹದ್ದು. ಈ ಒಂದು ಗುರುಪೂರ್ಣಿಮೆ ಗುರು ಶಿಷ್ಯರ ನಡುವಿನ ಒಂದು ಬಾಂಧವ್ಯವನ್ನು ಗೌರವಿಸುವುದಕ್ಕಾಗಿ ಆಚರಣೆ ಮಾಡುವಂತಹ ಒಂದು ಹಬ್ಬ ಅನ್ನೋ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುವಂತಹದ್ದು. ಈ ನಿಟ್ಟಿನಲ್ಲಿ ಎಲ್ಲ ಪ್ರಮುಖವಾಗಿರ್ತಕ್ಕಂಥ ಹಿಂದೂ ದೇವಾಲಯಗಳಲ್ಲಿ ಪ್ರಮುಖವಾಗಿರ್ತಕ್ಕೆ ವಿಜೃಂಭಣೆಯಿಂದ ಒಂದಿಷ್ಟು ಪೂಜೆ ಪುನಸ್ಕಾರಗಳನ್ನು, ಹೋಮ ಹವನಗಳನ್ನು ಮಾಡುವಂತಹದ್ದಾಗುತ್ತೆ. ಅದೇ ರೀತಿ ನಮ್ಮ ಊರಿನಲ್ಲೂ ಸಹ, ನಮ್ಮ ತುಮಕೂರಿನಲ್ಲೂ ಸಹ ಪ್ರಮುಖವಾಗಿರ್ತಕ್ಕಂಥ ದೇವಾಲಯಗಳಲ್ಲಿ ಈ ಒಂದು ಗುರುಪೂರ್ಣಿಮೆಯನ್ನು ಆಯೋಜನೆಯನ್ನು ಮಾಡಿದ್ದಂಥದ್ದು. ನಾವು ಸಹ ಈ ಒಂದು ಗುರುಪೂರ್ಣಿಮೆಗೆ ಭೇಟಿ ನೀಡಿದಂಥ ಸಂದರ್ಭಗಳನ್ನು ನಾನು ನಿಮಗೆ ಹಂಚ್ಕೊಳ್ತಾ ಇದ್ದೀನಿ. ಇದು ಅದರಲ್ಲೂ ಪ್ರಮುಖವಾಗಿ ಸಾಯಿಬಾಬಾ ಟೆಂಪಲ್ಸ್ಗಳಿದ್ದಾವಲ್ಲ, ಇವು ಶಿರಡಿ ಸಾಯಿಬಾಬಾ ಟೆಂಪಲ್ಸ್ಗಳು, ಇದರಲ್ಲಿ ಹೆಚ್ಚಿನದಾಗಿ ಈ ಗುರುಪೂರ್ಣಿಮೆಯನ್ನು ಆಚರಣೆ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಅವರು ಸುಮಾರು ಸಾವಿರಾರು ಭಕ್ತರಿಗೆ, ಸಾವಿರಾರು ಜನಗಳಿಗೆಲ್ಲ ಗುರುವಿನ ಸ್ಥಾನದಲ್ಲಿದ್ದಂಥವು ಇವತ್ತು ದೇವರಾಗಿ ಅವರನ್ನು ಆರಾಧನೆ ಮಾಡುವಂಥ ಸನ್ನಿವೇಶಗಳು. ಒಂದಿಷ್ಟು ಹೆಚ್ಚಿನ ಇಂಪಾರ್ಟೆನ್ಸನ್ನು ಅಲ್ಲಿ ಕೊಡುವಂಥದ್ದಾಗುತ್ತೆ. ಆದ್ದರಿಂದ ನಾವು ಸಹ ಈ ಇಂದು ಗುರುಪೂರ್ಣಿಮೆ ದಿನ ತುಮಕೂರಿನಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸಾಯಿಬಾಬಾ ಟೆಂಪಲ್ಗಳಿಗೆ ಹೋಗಿ ಬರೋಣ ಅಂತ ಹೊರಟಿದ್ದಂಥ ಸನ್ನಿವೇಶ. ಇದು ಆಷಾಢ ಮಾಸದಲ್ಲೇ ಒಂದು ಜೂನ್ ಅಥವಾ ಜುಲೈನಲ್ಲಿ ಬರುವಂಥದ್ದು, ವರ್ಷ ನಡೆಯುವಂಥ ಒಂದು ಪ್ರಮುಖವಾಗಿರ್ತಕ್ಕಂತಹ ಆಚರಣೆ ಇದು. ನಾವು ಸಹ ತುಮಕೂರಿನಲ್ಲಿರ್ತಕ್ಕಂತಹ ಒಂದು ಶೆಟ್ಟಿಹಳ್ಳಿಯಲ್ಲಿರ್ತಕ್ಕಂತಹ ಸಾಯಿಬಾಬಾ ಟೆಂಪಲ್ಗೆ ಭೇಟಿ ನೀಡಿದಂಥ ಒಂದು ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಭೇಟಿ ನೀಡಿದಂಥದ್ದು ಸುಮಾರು ಭಕ್ತಾದಿಗಳೆಲ್ಲ ಅಲ್ಲಿ ಆಗಮಿಸಿದಂಥದ್ದನ್ನು ನೋಡ್ತಾ ಇದ್ದೀವಿ. ಒಂದು ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರಗಳೆಲ್ಲ ಆಗಿದ್ದಂಥದ್ದು, ಅರೇಂಜ್ಮೆಂಟು ಸಹ ಅದೇ ರೀತಿಯಾಗಿ ವಿಜೃಂಭಣೆಯಿಂದ ಆಗಿದ್ದಂಥದ್ದು. ದೇವಸ್ಥಾನ ಚಿಕ್ಕದಾಗಿದ್ದರೂ ಚೊಕ್ಕವಾಗಿ ಭಕ್ತಾದಿಗಳೆಲ್ಲರೂ ಸಹ ಸೇರಿ ಒಂದು ವಿಜೃಂಭಣೆಯಿಂದ ಈ ಒಂದು ಗುರುಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದಂಥ ಸನ್ನಿವೇಶವನ್ನು ನೋಡ್ಬೋದಾಗಿದೆ. ನೋಡಿ ಯಾವ ಥರ ಅವರು ಅಲಂಕಾರಗಳನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಒಂದಿಷ್ಟು ಭಕ್ತಾದಿಗಳೆಲ್ಲ ದೇವರ ದರ್ಶನವನ್ನು ಮಾಡೋದಕ್ಕೆ ಅಂತ ಕ್ಯೂ ನಿಂತಿದ್ದಂಥ ಸನ್ನಿವೇಶ. ನಾನು ಸಹ ಹೋಗಿದ್ದೆ. ನಾನು ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ, ಕೆಲಸ ಇರೋದ್ರಿಂದ ನಾನು ಸಂಜೆ 6 ಗಂಟೆಗೆ ಹೋಗಿದ್ದಂಥ ಸನ್ನಿವೇಶ. ನೋಡಿ, ಅಲ್ಲಿ ಎರಡು ಬಲಭಾಗದಲ್ಲಿ, ಎಡಭಾಗದಲ್ಲಿ 2 ಗಜಗಳನ್ನು ನಿಲ್ಲಿಸಿದ್ದಾರೆ, ಆನೆಗಳನ್ನು ನಿಲ್ಲಿಸಿದ್ದಾರೆ. ಅದರ ಮುಂದೆ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಈ ಥರನಾಗಿ ವಿಜೃಂಭಣೆಯಿಂದ ಒಂದಿಷ್ಟು ಅಲಂಕಾರ ರೂಪಿತವಾಗಿ ಸಾಯಿಬಾಬಾ ಟೆಂಪಲನ್ನು ವಿಜೃಂಭಣೆಗೊಳಿಸಿರ್ತಕ್ಕಂಥದ್ದು. ಎಲ್ಲ ವಿದ್ಯುತ್ ಅಲಂಕಾರಗಳನ್ನು ಸಹ ಮಾಡಿದ್ದಂಥದ್ದು. ನಾವು ಹೋಗಿದ್ದೆ, ನಾನು ಸುಮಾರು 6 ಗಂಟೆಗೆ ಹೋಗಿದ್ದಂಥ ಸನ್ನಿವೇಶ. ಜನ ಕಡಿಮೆ ಇದ್ದರು. ಸಾಲಿನಲ್ಲಿ ನಿಂತು ಇನ್ನೇನು ದರ್ಶನ ಪಡಿಬೇಕು ಅಷ್ಟರಲ್ಲಿ ಮಹಾಮಂಗಳಾರತಿ ಶುರುವಾಯಿತು. ಸಂಜೆಯ ಮಂಗಳಾರತಿ ಶುರುವಾಯಿತು. ಒಂದು ರೀತಿಯಲ್ಲಿ ಪೂಜೆ ಮಾಡ್ತಾರೆ ಅಂದರೆ, ಎಷ್ಟು ನೀಟಾಗಿ ಪೂಜೆ ಮಾಡ್ತಾರೆ ಅಂದರೆ ಈ ಥರದಲ್ಲಿ ಬೇರೆ ಯಾವ ದೇವಸ್ಥಾನದಲ್ಲೂ ನಾನು ನೋಡಿರಲಿಲ್ಲ. ಆ ನಿಟ್ಟಿನಲ್ಲಿ ಸುಮಾರು 40-45 ನಿಮಿಷಗಳ ಕಾಲ ಮಂಗಳ ಪೂಜೆಯನ್ನು ಮಾಡಿದ್ದಂತೆ. ಆ ಮಂತ್ರ ಘೋಷಗಳನ್ನು ಹೇಳುವ ಮುಖಾಂತರ ಕೇಳ್ತಾ ಇರಬಹುದು ನಿಮಗೂ ಹಿನ್ನೆಲೆಯಲ್ಲಿ. ನಿಧಾನಕ್ಕೆ ಮಂತ್ರಗಳನ್ನು ಹೇಳಿಕೊಂಡು ಆರಾಧನೆಯನ್ನು ಮಾಡಿದ್ದು, ಪೂಜೆಯನ್ನು ಮಾಡಿದ್ದಂಥದ್ದು ನೋಡ್ತಾ ಇದ್ದೀನಿ. ಹೀಗೆ ಅವರು ಸುಮಾರು ಅಷ್ಟು ಹೊತ್ತು ಪೂಜೆ ಮಾಡಿದರೂ ಸಹ ಭಕ್ತಾದಿಗಳು ಯಾರೂ ಸಹ ಬೇಜಾರು ಮಾಡ್ಕೊಳ್ಳಿಲ್ಲ. ಕ್ಯೂ ನಿಂತಿದ್ರು ಪರವಾಗಿಲ್ಲ, ನಾವು ನೋಡಿಕೊಂಡೇ ಹೋಗಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಭಕ್ತಾದಿಗಳೆಲ್ಲ ಕಾಯ್ತಾ ನಿಂತಿದ್ದಂಥದ್ದನ್ನು ನೋಡ್ಬೋದು. ಸುಮಾರು ಜನ 40-45 ನಿಮಿಷ ಕಾದಿದ್ದಂಥದ್ದು. ಇನ್ನು ಕೆಲವರೆಲ್ಲ ನೋಡಿಕೊಂಡು ಹೋಗಿದ್ರು. ಇನ್ನು ನಾವು ಬೇಗ ಹೋಗಬೇಕು ಅನ್ನೋರು ಕೆಲವರು ಇದ್ದರು. ಆದರೂ ಪರವಾಗಿಲ್ಲ, ಎಷ್ಟೊತ್ತಾದರೂ ನೋಡ್ಕೊಂಡು ಹೋಗಲೇಬೇಕು. ಅದಕ್ಕೆ ಯಾಕೆಂದರೆ ಅದು ಪವಿತ್ರ ದಿನ, ಮತ್ತೆ ಬರೋದಿಲ್ಲ. ಇನ್ನು ಮುಂದಿನ ವರ್ಷಕ್ಕೆ ಇದು ಬರೋದು. ವರ್ಷದಲ್ಲಿ ಒಂದು ಸಾರಿ ಅಷ್ಟೇ ಗುರುಪೌರ್ಣಿಮೆ ಬರ್ತಕ್ಕಂಥದ್ದು. ಇಂದು ಒಂದು ಒಳ್ಳೆಯ ದಿನ ಆಗಿರೋದ್ರಿಂದ ನಮಗೆ ಅವತ್ತು ದೇವರ ದರ್ಶನವನ್ನು ಮಾಡಿ ದೇವರ ಆಶೀರ್ವಾದವನ್ನು ಪಡ್ಕೊಂಡ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡ್ತಾರೆ, ಅವತ್ತು ಎಷ್ಟೊತ್ತಾದರೂ ಸಹ ಕಾದು ದೇವರ ದರ್ಶನವನ್ನು ಮಾಡಿಕೊಂಡು ಹೋಗುವಂಥದ್ದಾಗುತ್ತೆ. ಇಷ್ಟು ಯಾಕೆಂದರೆ ಗುರುಪೂರ್ಣಿಮೆ ಅಂತಕ್ಕಂಥ ಈ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸನ್ನು ನಮ್ಮ ಹಿಂದೂಗಳಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು. ಅದೇ ನಿಟ್ಟಿನಲ್ಲಿ ನಾವು ಸಹ ಗೌರವಿಸ್ತೀವಿ. ನಾವು ಹೋಗಿದ್ದು ನೋಡಿ, ಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ಒಂದು ಸಾಯಿಬಾಬಾ ವಿಗ್ರಹಕ್ಕೆ, ಆ ದೇವರಿಗೆ
ಮಂಗಳಾರತಿಯನ್ನು ಎಷ್ಟು ನೀಟಾಗಿ ಮಂತ್ರಘೋಷಗಳನ್ನು ಇಟ್ಕೊಂಡು ಮಂಗಳಾರತಿಯನ್ನು ಮಾಡ್ತಾಯಿದ್ರು ಅಂದರೆ ಆ ದೇವರೇ ಭೂಲೋಕಕ್ಕೆ ದರೆಗಿಳಿದು ಬಂದಿದ್ದಾರೇನೋ, ಅವರಿಗೆ ಆರತಿಯನ್ನು ಮಾಡ್ತಾ ಇದ್ದಾರೇನೋ, ಅವರ ಆಶೀರ್ವಾದವನ್ನು ಪಡ್ಕೊತಾ ಇದ್ದೀವನೋ ಇನ್ನಿಷ್ಟು ಭಕ್ತಿ ಭಾವದಿಂದ ಪರವಶವಾಗಿದ್ದಂಥ ಭಕ್ತಾದಿಗಳೆಲ್ಲ. ಅದೆಷ್ಟೊತ್ತು ಒಂದು 40-45 ನಿಮಿಷ ಆದರೂ ಸಹ ಯಾರೂ ಸಹ ಏನೂ ಅನ್ನಲಿಲ್ಲ, ಏನೂ ಸಹ ಒಂದಿಷ್ಟು ಬೇಜಾರು ಮಾಡಿಕೊಳ್ಳಿಲ್ಲ. ಆ ಒಂದು ಪೂಜೆನಲ್ಲೇ ಮಗ್ನನಾಗ್ಬಿಟ್ಟಿದ್ವಿ ಎಲ್ಲರೂ ಸಹ. ನಾನು ಅಲ್ಲೇ ಇದ್ದೆ. ಒಂದು 45 ನಿಮಿಷ ವೆಯ್ಟ್ ಮಾಡಿ, ಇನ್ನು 5 ನಿಮಿಷ ಇದ್ದರೆ ದರ್ಶನ ಹೋಗ್ಬಿಡೋದು. ಆದರೂ ಆ 45 ನಿಮಿಷ ವೆಯ್ಟ್ ಮಾಡಿ ಅವ್ರು ಪೂಜೆಯೆಲ್ಲ ಮಾಡಿದ್ರು ನೋಡಿಕೊಂಡು ಆಶೀರ್ವಾದನ ಪಡ್ಕೊಂಡು ಬಂದಂಥ ನೋಡಿ ಅಲ್ಲಿ ಚಾಮರಗಳನ್ನು ಬೀಸ್ತಾ ಇದ್ದಾರೆ ಆ ಒಂದು ವಿಗ್ರಹಕ್ಕೆ. ನೋಡಿ ಭಕ್ತಾದಿಗಳೆಲ್ಲ ಸಾಲಲ್ಲೇ ನಿಂತಿದ್ದಾರೆ, ಎಲ್ಲೂ ಅಲ್ಲಾಡಿಲ್ಲ. ಕೆಲವರೆಲ್ಲ ನೋಡಿದಂಥವ್ರು ಅಲ್ಲೇ ಮುಂಭಾಗದಲ್ಲಿ ಕೂತ್ಕೊಂಡು ದರ್ಶನವನ್ನು ಮಾಡ್ತಾ ಇದ್ದಂಥದ್ದನ್ನ ನೋಡ್ತಾ ಇದ್ದೀವಿ. ಸೊ ಹೀಗೆ ತುಮಕೂರಿನಲ್ಲಿ ಸುಮಾರು ಒಂದು 4-5 ಸಾಯಿಬಾಬಾ ಟೆಂಪಲ್ಗಳಿರ್ಬೋದು. ಒಂದೊಂದು ಏರಿಯಾದಲ್ಲಿ ಬೇರೆ ಬೇರೆ ಏರಿಯಾದಲ್ಲಿ ಇದ್ದಾವೆ. ಇದು ಒಂದು ಶೆಟ್ಟಿಹಳ್ಳಿಯಲ್ಲಿರ್ತಕ್ಕಂಥ ಸಾಯಿಬಾಬಾ ದೇವಸ್ಥಾನ. ಈ ನಿಟ್ಟಿನಲ್ಲಿ ಅಲ್ಲಿ ವಿಜೃಂಭಣೆಯಿಂದ ಒಂದು ಗುರುಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದಂಥ ಸನ್ನಿವೇಶ ನೋಡಿ. ಅವರೆಲ್ಲರೂ ಸಹ ಪೂಜೆಯನ್ನು ಮಾಡುವಂಥವ್ರು ಶಾಸ್ತ್ರಬದ್ಧವಾಗಿ ನಿಧಾನಕ್ಕೆ ಪೂಜೆಯನ್ನು ಮಾಡಿಕೊಡ್ತಾ ಇದ್ದಂಥದ್ದು, ಯಾವುದೂ ಅವಸರ ಮಾಡಲಿಲ್ಲ ಅವರು. ಏಕೆಂದರೆ ಇದು ವರ್ಷದಲ್ಲಿ ಒಂದು ಬಾರಿ ಬರ್ತಕ್ಕಂಥದ್ದು, ಅದರ ಮಹತ್ವ ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಈ ಥರನಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದರು. ಗುರುಪೂರ್ಣಿಮೆ ಕೇವಲ ಒಂದಿಷ್ಟು ಧಾರ್ಮಿಕ ಮಹತ್ವವನ್ನು ಹೊಂದಿರುವಂತಹ ದಿನ. ಅದರ ಜೊತೆಗೆ ಒಬ್ಬ ವ್ಯಕ್ತಿಗೆ ಮಾರ್ಗದರ್ಶನವನ್ನು ನೀಡುವಂತಹ ಗುರುವನ್ನು ಗೌರವಿಸುವ ದಿನವೂ ಸಹ ಶಾಲಾ ಕಾಲೇಜುಗಳಲ್ಲಿ ಶೈಕ್ಷಣಿಕ ಹಂತದಲ್ಲಿ ಈ ಒಂದು ಹಬ್ಬಕ್ಕೆ ಬಹಳ ಮಹತ್ವವೂ ಸಹ ಇದೆ. ಹೇಗೆ ಹೊರಗಡೆಗೆ ಜನಗಳ ಮಹತ್ವವನ್ನು ಕೊಡ್ತಾರೋ, ಶಾಲೆಗಳಲ್ಲಿ ವಿದ್ಯೆಯನ್ನು ಕಲಿಸಿದ ಗುರುಗಳಿಗೂ ಸಹ ಅಷ್ಟೇ ಮಹತ್ವವನ್ನು ಕೊಡಬೇಕು. ಅವರೇ ಗುರುಗಳಂತ ಅಲ್ಲ, ನಮಗೆ ಮೊದಲ ಮಾತನ್ನು ಕಲಿಸಿದ ಪೋಷಕರು ಗುರುಗಳೇ, ಜೀವನದ ಪ್ರತಿಯೊಂದು ಹಂತದಲ್ಲೂ ಸಹ ಮಾರ್ಗದರ್ಶನ ನೀಡಿದವರು ಗುರುಗಳೇ. ಅವ್ರಿಗೆಲ್ಲರಿಗೂ ಇವತ್ತು ನಮ್ಮ ಕಡೆಯಿಂದ ಒಂದಿಷ್ಟು ಪೂರ್ಣಿಮೆಯ ಗುರುಗಳಿಗೆ ಆಶೀರ್ವಾದ ಪಡ್ಕೊಂಡು ಅವ್ರಿಗೂ ಗುರುಪೂರ್ಣಿಮೆ ಶುಭಾಶಯಗಳನ್ನು ತಿಳಿಸಬೇಕಾಗಿರ್ತಕ್ಕಂಥ ಸನ್ನಿವೇಶ. ಸೊ ಇಲ್ಲೆಲ್ಲ ಸತ್ಯನಾರಾಯಣ ಪೂಜೆನೂ ಆಗಿತ್ತು. ಬೆಳಗ್ಗೆಯಿಂದಲೂ ಸಹ ನಿರಂತರವಾಗಿ ಪೂಜೆ ಆಗ್ತಾ ಇತ್ತು. ಇವತ್ತು ಗುರುಪೂರ್ಣಿಮೆ ದಿನ ಸತ್ಯನಾರಾಯಣ ಪೂಜೆನೂ ಸಹ ಮುಗಿದಿತ್ತು. ಅದನ್ನು ನೋಡಿಕೊಂಡು ನಾವೇನು ಮಾಡಿವಿ, ಆಶೀರ್ವಾದವನ್ನು ಪಡ್ಕೊಂಡು ಬಂದಿದ್ದಂಥ ಸನ್ನಿವೇಶ. ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಗುಡಿ ಇತ್ತು, ಅದನ್ನು ಸಹ ನೋಡಿ ಅಲ್ಲೂ ಅದೇನು ಕೆಂಡವನ್ನು ಹಾಕಿರ್ತಾರಲ್ಲ ಸಾಯಿಬಾಬಾ ಟೆಂಪಲಲ್ಲಿ, ಸೊ ಅದನ್ನು ಸಹ ಆಶೀರ್ವಾದವನ್ನು ಪಡ್ಕೊಂಡು ಕೈ ಮುಗಿದು ಬಂದಂಥದ್ದು. ಚಿಕ್ಕ ಪುಟ್ಟ ಗುಡಿಗಳು ಸಹ ಅಲ್ಲಿ ಇದ್ದಂಥದ್ದು. ಈಶ್ವರನ ವಿಗ್ರಹ ಇತ್ತು, ಜೊತೆಗೆ ಸಾಯಿಬಾಬಾನ ಒಂದಿಷ್ಟು ಪಾದರಕ್ಷೆಗಳೆಲ್ಲ ಇಟ್ಟಂತಹದ್ದು. ಅದನ್ನೆಲ್ಲವನ್ನು ನೋಡ್ಕೊಂಡು ಆಚೆಗೆ ಬಂದಾಗ ಪ್ರಸಾದ ವಿನಿಯೋಗ ಇತ್ತು. ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಿದಂಥದ್ದು ಈ ಒಂದು ದೇವಸ್ಥಾನದ ವತಿಯಿಂದ. ಬಂದಂಥ ಭಕ್ತಾದಿಗಳು ಯಾರೂ ಸಹ ಉಪವಾಸ ಹೋಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವರು ಪ್ರಸಾದ ವಿನಿಯೋಗವನ್ನು ಒಂದು ಪಾಯಸ, ಒಂದು ಸ್ವೀಟು, ಅನ್ನ ಸಾರು ಮತ್ತು ರೈಸ್ ಬಾತ್ ಈ ಥರ ಎಲ್ಲ ಮಾಡಿದ್ದಂಥದ್ದು. ಸೊ ಅದನ್ನು ನೋಡಿಕೊಂಡು ಅದನ್ನು ಪ್ರಸಾದನ ಸೇವನೆ ಮಾಡ್ಕೊಂಡು ನಾನು ಬಂದಿದ್ದಂಥದ್ದು ಆದರ್ಶ ನಗರದಲ್ಲಿರ್ತಕ್ಕಂಥ ಮತ್ತೊಂದು ಇಡೀ ತುಮಕೂರಿಗೆ ಅತಿ ದೊಡ್ಡದಾಗಿರ್ತಕ್ಕಂತಹ ಸಾಯಿಬಾಬಾ ಟೆಂಪಲ್ ಇದು. ಸೊ ಅಲ್ಲಿಗೆ ನಾನು ಬೈಕ್ ತೊಗೊಂಡು ಬಂದಿದ್ದಂಥದ್ದು. ಬಂದಾಗ ನನಗೆ ಅನ್ನಿಸ್ತು, ಇದೇನಪ್ಪ ಇದು ದೇವಸ್ಥಾನಕ್ಕೆ ಬಂದಿದ್ದೀನಿ, ಯಾವುದೊಂದು ಜಾತ್ರೆಗೆ ಬಂದಿದ್ದೀನೋ, ಗುರುಪೂರ್ಣಿಮೆನ ಇಷ್ಟೊಂದು ವಿಜೃಂಭಣೆಯಿಂದನೂ ಆಚರಿಸ್ತಾರ ಅಂತ ನನಗೆ ಅವಾಗ ಗೊತ್ತಾಯಿತು. ಯಾಕೆಂದರೆ ಆ ಥರದ ಜನ ಕಿಕ್ಕಿರಿದು ನಿಂತಿದ್ದಂಥದ್ದು, ಒಂದು ಜನ ಸಾಗರವೇ ನೆರೆದಿದ್ದಂಥ ಸನ್ನಿವೇಶ ನೋಡ್ತಾ ಇದ್ದೀರ. ಆ ಟೆಂಪಲ್ಲಿನ ದೃಶ್ಯ, ಹೊರಭಾಗದ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ. ಒಂದು ವಿದ್ಯುತ್ ದೀಪದ ಅಲಂಕಾರದಿಂದ ವೈಭವಿತವಾಗಿ ಸುಂದರವಾಗಿ ಕಾಣ್ತಾ ಇದ್ದಂಥದ್ದು ಟೆಂಪಲ್ ಅದು. ಒಂದು ಏಕೆಂದರೆ ಬೇರೆ ದಿನಗಳಲ್ಲಿ ಹೋದರೂ ಇನ್ನೂ ಚೆನ್ನಾಗಿ ನೋಡ್ಕೊಂಬರ್ಬೋದು. ನೋಡ್ತಾ ಇದ್ದೀರ ನೀವು, ಎಲ್ಲ ಥರದ ಒಂದಷ್ಟು ಜಾತ್ರೆಯ ಫೀಲಿಂಗ್ ಕೊಡ್ತಾ ಇದೆ. ಇವನ್ನೆಲ್ಲ ನೋಡಿದ್ರೆ ನಾವೆಲ್ಲ ನೋಡ್ತೀವಿ, ಇವೆಲ್ಲ ಆಟ ಸಾಮಾನುಗಳನ್ನು ಜಾತ್ರೆಯಲ್ಲಿ ಮಾತ್ರ ನೋಡ್ತೀವಿ. ಆ ಥರದಲ್ಲಿ ಇಲ್ಲೂ ಸಹ ಇತ್ತು. ಇನ್ನೂ ಬೆಳಗ್ಗೆ ಆದರೂ ಇರ್ತವೆ, ಇನ್ನೂ ಒಂದಿನ ಇರ್ತವೆ. ಯಾರಾದರೂ ನೋಡಿಲ್ಲ ಅಂದರೆ ಬೇಗ ಹೋಗಿ. ಸೊ ಹೀಗೆ ಒಂದಿಷ್ಟು ಜನ ಅಂತೂ ಅಲ್ಲಿಗಿಂತ ಶೆಟ್ಟಿಹಳ್ಳಿ ಆ ಸಾಯಿಬಾಬಾಕ್ಕಿಂತ ಇಲ್ಲಿ 3 ಪಟ್ಟು 4 ಪಟ್ಟು ಹೆಚ್ಚಿನದಾಗಿರ್ತಕ್ಕಂಥ ಜನಗಳು ಸೇರಿದ್ದು. ಅಷ್ಟು ಜನ ಕಿಕ್ಕಿರಿದಂಥದ್ದು. ದರ್ಶನ ಮಾಡೋದೇ ಒಂದು ದೊಡ್ಡ ಸವಾಲಾಗಿದೆ. ಗಾಡಿ ತಂದು ನಿಲ್ಲಿಸಿ ನೋಡ್ತೀನಿ, 1.5 ಕಿಲೋಮೀಟರ್ ಕ್ಯೂ ಇದೆ. 1.5 ಕಿಲೋಮೀಟರ್ ಕ್ಯೂ ಇದೆ. ನಿಂತು ಬಿಟ್ಟಿದ್ದಾರೆ ಎಲ್ಲರ ಸಾಲಕ್ಕೆ, ನಾವು ನೋಡಿಕೊಂಡೇ ಹೋಗಬೇಕು ಅಂತ. ನನಗನ್ನಿಸ್ತು, ಇದನ್ನೇನೋ ಇಲ್ಲಿ ನಿಂತ್ಕೊಂಡ್ರೆ ನನಗೆ 12 ಗಂಟೆ ಆಗುತ್ತೆ, ಇವತ್ತು ಮನೆಗೆ ಹೋಗೋದು ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಏನು ಮಾಡಿವಿ, ಹೇಗೆ ನೋಡೋದೀಗ, ಹೇಗಾದರೂ ಮಾಡಿ ದರ್ಶನ ಮಾಡ್ಕೊಂಡು ಹೋಗ್ಬೇಕಲ್ಲ ಅಂತ ಒಳಗಡೆ ಹೋದಂಥ ಸನ್ನಿವೇಶದಲ್ಲಿ ನೋಡೋಣ, ಅಲ್ಲೇ ದೂರದಿಂದ ಏನಾದರೂ ಕಂಡುಬಿಟ್ರೆ ಕೈ ಮುಗಿದು ಹೋಗೋಣ ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡಿ
ನಾವು ಸಹ ಒಳಗಡೆ ಹೋಗಿ ನೋಡಿ, ಒಳಗಡೆಗೂ ಅಲ್ಲೆಲ್ಲ ಬ್ಯಾರಿಕೇಡ್ ಹಾಕಿ ಗೇಟ್ಗಳನ್ನು ಹಾಕಿಬಿಟ್ಟು ಕ್ಯೂ ಕಳಿಸ್ತಾ ಇದ್ರು ಒಬ್ಬೊಬ್ಬರನ್ನೇ. ಇನ್ನು ಅಲ್ಲಿ ಅದನ್ನು ತಾಳ್ಮೆ ಇಲ್ಲದಂಥವ್ರು ಏನು ಮಾಡ್ತಿದ್ರು, ನಾವು ಅಷ್ಟೇ, ನಾವು ಅಷ್ಟೊಂದು ತಾಳ್ಮೆಯಾಗಿ ನಿಂತ್ಕೊಂಡು ವೆಯ್ಟ್ ಮಾಡಿ ನೋಡೋಷ್ಟು ಪೇಷನ್ಸ್ ಇರಲಿಲ್ಲ. ಆದ್ದರಿಂದ ನಾವು ಏನು ಮಾಡಿ ಒಳಗಡೆ ಬಂದ್ವಿ. ನೋಡಿ, ಅಲ್ಲಿ ಒಂದೊಳ್ಳೆ ಅಟ್ಮಾಸ್ಫಿಯರ್ ಇದೆ. ನೋಡಿ, ಅಲ್ಲಿ ಸಾಯಿಬಾಬಾನ ವಿಗ್ರಹವನ್ನು ಕೆತ್ತಿ ಅವರ ಆಶೀರ್ವಾದ ಪಡ್ಕೊತಿರೋತಕ್ಕಂಥ ಜನಗಳ ನಿಟ್ಟಿನಲ್ಲಿ ಅಲ್ಲಿ ನೀರು ಬಿಟ್ಟಿರೋದು ಥರ ತುಂಬ ಚೆನ್ನಾಗಿದೆ. ಯಾವಾಗನ ನೀವು ಈ ಸಂದರ್ಭದಲ್ಲಿ ಹೋಗದಲ್ಲಿದ್ದು ಒಬ್ಬರೇ ಬೇರೆ ದಿನಗಳಲ್ಲಾದರೂ ಹೋಗಿ ಒಳ್ಳೆಯ ಒಂದು ಟೆಂಪಲ್ ಇದೆ ನೋಡಿ. ಈ ಥರ ನಾವು ಏನು ಮಾಡೀವಿ, ದ್ವಾರ ಬಾಗಿಲಿನಿಂದಲೇ ದೂರದಿಂದಲೇ ದರ್ಶನವನ್ನು ಪಡ್ಕೊಂಡು ಕೈ ಮುಗಿದು ಬಂದುಬಿಟ್ವಿ ನಾವು. ಸೊ ಎಲ್ಲರೂ ಸಹ ಅಲ್ಲೇ ಫೋಟೋಗಳನ್ನು ತೊಗೊಳ್ತಾ ಇದ್ರು. ನಾವು ಸಹ ಫೋಟೋಗಳನ್ನು ತಗೊಂಡು ಚೆನ್ನಾಗಿತ್ತು. ಒಳ್ಳೆ ಅಲಂಕಾರ ಮಾಡಿದರು, ಚೆನ್ನಾಗಿ ಮಾಡಿದ್ರು ಅಲಂಕಾರಗಳನ್ನು. ಸೊ ಅದನ್ನು ಬಿಟ್ಟು ಅಲ್ಲೇ ಪಕ್ಕದಲ್ಲಿ ದಾಸೋಹ ನಡೀತಾ ಇತ್ತು. ದಾಸೋಹ ಅಂದರೆ ಯಾವುದೋ ಜಾತ್ರೆಗೆ ನಡೆದಂಥ ದಾಸೋಹ ಆಗಿತ್ತು, ಆ ಮಟ್ಟಕ್ಕಿತ್ತು. ಸುಮಾರು 10 ಕೌಂಟರ್ಗಳನ್ನು ಮಾಡಿದರು. ಅಲ್ಲೂ ರೈಸ್ ಬಾತು, ಪಲ್ಯ, ಅನ್ನ ಎಲ್ಲದನ್ನ ಸರ್ವ್ ಮಾಡ್ತಾ ಇದ್ದಂಥದ್ದು. ಎಷ್ಟು ಜನ ಬಂದರೂ ಇನ್ನು 10 ಗಂಟೆ 11 ಗಂಟೆವರೆಗೂ ಇರುತ್ತೆ ಅಲ್ಲಿ, ಆ ನಿಟ್ಟಿನಲ್ಲಿ ಇದ್ದಂಥದ್ದು. ಸೊ ಅದನ್ನೆಲ್ಲವನ್ನು ಅಲ್ಲಿ ನಾನು ಊಟ ಮಾಡೋಕ್ಕೆ ಹೋಗಲಿಲ್ಲ, ಅಲ್ಲಿ ಸಿಗೋದು ಕಷ್ಟ ಆಗಿತ್ತು. ನಾವು ಅದು ವಾಚಕ್ಕೆ ಬಂದು ಮತ್ತೆ ನಾನು ಜನ ಕಡಿಮೆ ಅವರನ್ನು ನೋಡಿದರೆ ಇಲ್ಲವೇ ಇಲ್ಲ. ನಾವು ಬೈಕ್ ಹತ್ಕೊಂಡು ವಾಪಸ್ ಬಂದಿದ್ದು. ಇದು ಇವತ್ತಿನ ಗುರುಪೂರ್ಣಿಮೆಯ ದಿನ ನಾನು ಭೇಟಿ ನೀಡಿದಂಥ ದೇವಸ್ಥಾನಗಳ ಚಿತ್ರಣ ನಿಮಗೆ ತೋರಿಸಿರ್ತಕ್ಕಂಥದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು. ದೇವರ ಆಶೀರ್ವಾದ ನಿಮಗೆಲ್ಲರಿಗೂ ಇರಲಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ